ನಾನು ಗೋವಾದಲ್ಲಿದ್ದೀನಿ ಈಗ. ಈಗ ಈಗ ಕರ್ನಾಟಕ. ಈಗ ನೆಕ್ಸ್ಟ್ ಗೋವಾ. ಕಾಳು ಮೆಣಸು, ಕಾಡಿನಲ್ಲಿ ಬೆಳೆದಿರೋದು ಕಾಡು ಮೆಣಸು. ಇದು ನೋಡಿ. ನೋಡಿ, ನಾವೀಗ ದೂದ್ ಸಾಗರ್ ಫಾಲ್ಸ್ನ ಟಾಪ್ ಎಂಡಲ್ಲಿ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನೋಡಿ ಹೇಗೆ ಜಲಪಾತದ ನೀರು ಹೇಗೆ ಉಕ್ಕಿ ಹರಿತಾ ಇದೆ ಇಲ್ಲಿ. ಇದೇ ಮುಂದೆ ವಿಶ್ವ ಪ್ರಸಿದ್ಧ ದೂದ್ ಸಾಗರ್ ಜಲಪಾತವಾಗಿ ನಿರ್ಮಾಣ ಆಗೋದು. ನೋಡಿ ಸ್ನೇಹಿತರೆ, ಈ ಬ್ರಿಡ್ಜ್ ಏನು ನೋಡ್ತಾ ಇದ್ದೀರಲ್ಲ ನೀವು, ಕೆಸಲ್ ರಾಕ್ ಸ್ಟೇಷನ್ದಿಂದ ಟ್ರೈನಲ್ಲಿ ಏನು ಹೋಗ್ತಿರಲ್ಲ, ಸೊ ಅವಾಗ ಆ ಟ್ರೈನ್ ಹೋಗೋದು ಇದೇ ಟ್ರ್ಯಾಕ್ ಮೇಲೆ. ಇದೆಯಲ್ಲ ಬ್ರಹ್ಮ ವಿಷ್ಣು ಶಿವಲಿಂಗ, ಬ್ರಹ್ಮ ವಿಷ್ಣು ಮಹೇಶ್ವರ. ನೋಡಿ ಕೆನೋಪಿ ವಾಕ್ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಕೆನೋಪಿ ವಾಕ್ ಈ ಕಡೆ ಬಂದು ಎಂಡ್ ಆಗುತ್ತೆ. ಸೊ ಅಲ್ಲಿಂದ ಒಂದು 200 ಮೀಟ್ರ್ ಈ ಕಡೆ. ಸೊ ಮೇಲಿಂದ ಹತ್ತಿ ಎಲ್ಲ ಇಳಿದು ಬಂದ್ವಿ. 250 ಮೀಟ್ರ್ ಇದೆ ಇದು. ಬನ್ನಿ ನಾವೀಗ ಮುಂದೆ ದೂದ್ ಸಾಗರ್ ಟಾಪ್ ವ್ಯೂಗೆ ಹೋಗೋಣ. ಇದು ಗೋವಾ ಬಾರ್ಡ್ರ. ನಾವೀಗ ಗೋವಾನ ಈಗ ಈ ಕಡೆ ಇದು ಕರ್ನಾಟಕ ಐತಿ, ಗೋವಾ. ಓ, ಇನ್ನೊಂದು ಮಜ್ಜಾ ಇದೆ ಈಗ. ಅದು ಹೇಗೆ ಗೊತ್ತಾಗುತ್ತೆ? ಈಗ ಬೌಂಡ್ರಿ ಐತಿ. ಓಕೆ ಓಕೆ ಓಕೆ, ಇಲ್ಲಿ ಬೌಂಡ್ರಿ ಇದೆ ಅಲ್ಲ? ಬೌಂಡ್ರಿ ಇದೆ, ಗೋವಾ ಬೌಂಡ್ರಿ. ಈಗ ನಮ್ಮ ಕರ್ನಾಟಕ ರೀ, ಇದು ಗೋವಾ. ನಾನು ಗೋವಾದಲ್ಲಿದ್ದೀನಿ ಈಗ. ಈಗ ಈಗ ಕರ್ನಾಟಕ. ಈಗ ನೆಕ್ಸ್ಟ್ ಗೋವಾ. ಒಂದ್ಸಲ ಗೋವಾ, ಒಂದ್ಸಲ ಕರ್ನಾಟಕ. ನೋಡಿ ಇಲ್ಲಿ ಬಾರ್ಡರ್ ಇದೆ ನೋಡಿ, ಕಲ್ ಜೋಡಿಸಿದ್ದಾರೆ. ಹೌದಾ? ಹೌದು ನೋಡಿ, ಸ್ಟ್ರೈಟ್ ಕಲ್ ಜೋಡಿಸಿದಾರ. ಇಲ್ಲಿಂದ ಇವು ಕಲ್ಲುಗಳು ಜೋಡಿಸಿರೋದು ಬಾರ್ಡರ್. ಬಾರ್ಡರ್ ನೋಡಿ ಕಾಣುತ್ತೆ. ಸೊ ಈ ಕಲ್ಲುಗಳೇನು ಜೋಡಿಸಿದಾರಲ್ಲ, ಈ ಕಲ್ಲುಗಳೇ ಬಾರ್ಡರ್, ಗೋವಾ ಬಾರ್ಡರ್. ಚೆಕಿಂಗ್ ಇಲ್ಲದೆ ಎಂಟ್ರಿ ಆದ್ವಿ. ಅಲ್ಲಿ ಆದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ಪೊಲೀಸ್ ಚೆಕ್ ಮಾಡ್ತಾರ. ಹೌದು, ಅದು ಕಾರಲ್ಲಿ ಏನಾದರೂ ಲಿಕ್ಕರ್ ಬಾಟಲ್ಸ್ಗಳನ್ನು ಒಯ್ತಿದಾರ ಅಂತ ಚೆಕಿಂಗ್. ಬಟರ್ಫ್ಲೈ ಪಾರ್ಕಿಗೆ ಬಂದಾಗ ಇದೆ. ಹೌದು, ತುಂಬ ಇದೆ ಬಟರ್ಫ್ಲೈ. ನೋಡಿ ಅಲ್ಲಿ ಹಾರಾಡ್ತಿದ್ದಾವೆ. ಎಷ್ಟಿದೆ ನೋಡಿ, ಕಲರ್ 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 ಕಲರ್. ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಚ್ ಆಗೋದಿಲ್ಲ, ಆಮೇಲೆ ಹತ್ರ ಬಂದ ತಕ್ಷಣ ಅವು ಹಾರಿ ಹೋಗ್ತದೆ. ಆಮೇಲೆ ಸ್ನೇಹಿತರೆ, ಈ ಕಾಡಲ್ಲಿ ಬರ್ತಿರ್ಬೇಕಾದ್ರೆ ಸೊ ಯಾವುದೇ ರೀತಿ ದೊಡ್ಡ ದೊಡ್ಡ ಸೌಂಡ್ಗಳನ್ನು ಹಾಕ್ಕೊಂಡು ಬರಬೇಡಿ. ಪ್ರಾಣಿಗಳಿಗೆ ತೊಂದರೆ ಆಗೋದು ಗ್ಯಾರಂಟಿ. ಓ, ಕಾಳು ಮೆಣಸು, ಕಾಡಿನಲ್ಲಿ ಬೆಳೆದಿರೋದು ಕಾಡು ಮೆಣಸು. ಇದು ನೋಡಿ. ಈಗ ಆಕ್ಚುಲಿ ಸೀಸನ್ ಆಗಲಿಲ್ಲ. ಹಾಂ, ಆಗಲಿಲ್ಲ, ಅದಕ್ಕೆ ಈಗಲೇ ಸೀಸನ್. ಮಳೆಗಾಲದಲ್ಲಿ ಎಂಟ್ರಿ ಕೊಡ್ತಾರ್ರಿ ಇಲ್ಲೇ? ಇಲ್ಲ, ಮಳೆಗಾಲದಲ್ಲಿ ಎಂಟ್ರಿ ಇಲ್ಲ. ಸೊ ಲೀಚ್ ಸಮಸ್ಯೆ ತುಂಬ ಇದೆ. ವೆಸ್ಟರ್ನ್ ಘಾಟ್ ಅಲ್ಲ, ಲೀಚ್ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ಆಲ್ಮೋಸ್ಟ್ ಎಂಟ್ರಿನೇ ಇರೋದಿಲ್ಲ ಇಲ್ಲಿ. ನೋಡಿ, ಟ್ರಕ್ಕಿಂಗ್ ಇರೋದ್ರಿಂದ ಸ್ವಲ್ಪ ಟ್ರಕ್ಕಿಂಗ್ ನೆಸೆಸರಿಗಳನ್ನು ಇಟ್ಕೊಂಡು ಬರೋದು ಉತ್ತಮ. ನೀರಿನ ಬಾಟ್ಲಿ ಆಗಲಿ, ಇಲ್ಲ ಬಿಸ್ಕಿಟ್ ಪ್ಯಾಕೆಟ್ಸ್ಗಳಾಗಲಿ ಎಲ್ಲ ಇಟ್ಕೊಂಡು ಬರೋದು ಹೌದು, ನಮ್ಮ ಸೇಫ್ಟಿಗೋಸ್ಕರ. ಅದೇ ರೀತಿಯಾಗಿ ಪ್ರಾಪರ್ ಫುಟ್ವೇರ್ಸ್ಗಳನ್ನು ಹಾಕ್ಕೊಳ್ಳಿ. ನೋಡಿ ಅಲ್ಲಲ್ಲಿ ಮರಗಳೆಲ್ಲ ಬಿದ್ದಿದ್ದಾವೆ. ಆಮೇಲೆ ಗೈಡ್ ಇಲ್ಲದೆ ಇಲ್ಲಿ ಬರೋಕ್ಕಾಗೋದಿಲ್ಲ, ಗೈಡ್ ಬೇಕೇ ಬೇಕು. ಇಲ್ದಿದ್ರೆ ಕಾಡಿನ ಮಧ್ಯದಲ್ಲಿ ಕಳೆದೋಗ್ಬಿಡ್ತೀವಿ ನಾವು. ವಾವ್, ನದಿ ಇದೆಯಾ ಇಲ್ಲಿ? ಸಖತ್ತಿದೆ. ಇದು ದೂದ್ ಸಾಗರಿಗೆ ಹೋಗುತ್ತಲ್ಲ? ಓ, ಈ ನದಿ. ಸ್ನೇಹಿತರೆ, ನೀವೇನಿಲ್ಲಿ ನೀರು ನೋಡ್ತಾ ಇದ್ದೀರಲ್ಲ, ಈ ನದಿ ಹರಿದು ಮುಂದೆ ವಿಶ್ವ ಪ್ರಸಿದ್ಧ ದೂದ್ ಸಾಗರ್ ಜಲಪಾತಕ್ಕೆ ಸೇರುತ್ತೆ. ಸೊ ನಾವೀಗ ಹೋಗ್ತಾ ಇರೋದು ಟಾಪ್ ವ್ಯೂವಿಗೆ. ಸೊ ಬನ್ನಿ, ಈ ನದಿ ಹರಿತಾ ಹರಿತಾ ಹೋಗ್ತಾ ಇರೋ ಹಾಗೆ ನಾವು ಕೂಡ ನಡ್ಕೊಂಡು ಹೋಗುವ. ಗೋವಾದಲ್ಲಿ ಖಂಡೇಪಾರ್ ನದಿ ಅಂತ. ಖಂಡೇಪಾರ್ ನದಿ. ಹಾಂ ಹಾಂ ಹಾಂ. ಇಲ್ಲಿ ಕರ್ನಾಟಕದಲ್ಲಿ
ಕರ್ನಾಟಕದಲ್ಲಿ ಇನ್ನು ಪಾಂಡ್ರಿ ನದಿ ಅಂತ. ಪಾಂಡ್ರಿ ನದಿ ಆ ಥರ. ಹಾಂ ಹಾಂ ನೋಡಿ ಪಾಂಡ್ರಿ ನದಿ. ಪಾಂಡ್ರಿ ನದಿ, ಪಾಂಡ್ರಿ ಅಂತಂದರೆ ಮರಾಠಿಯಲ್ಲಿ ಬಿಳಿ, ವೈಟ್. ಪಾಂಡ್ರಿ ಪಾಂಡ್ರಿ ಬ್ಲ್ಯಾಕ್ ಇದೆ ಅಲ್ಲ. ಇದು ಏನು ಗ್ರಾಸಾ, ಏನು ಲೆಮನ್ ಗ್ರಾಸಾ? ಇಲ್ಲ, ಗ್ರಾಸ್. ಅಲ್ಲಿವರೆಗೂ ಫುಲ್ ನೀರು ಆಗುತ್ತಲ್ಲ, ಇಲ್ಲಿ ತನಕನೂ ಬರುತ್ತೆ ನೀರು. ಇದು ಈ ನದಿ 365 ದಿವಸ ಹಿಂಗೆ ಹರಿತಾನೆ ಇರುತ್ತೆ. ಇಲ್ಲಿ ನೋಡಿ, ಬೇಸಿಗೆಯಲ್ಲಿ ಎಲ್ಲ ನದಿಗಳು ಬತ್ತಿ ಹೋಗಿರ್ತಾವೆ, ಬಟ್ ಇದು ಹರಿತಾ ಇದೆ. ವಾವ್, ಸಖತ್ತಿದೆ ಅಲ್ಲ. ನದಿ ದಾಟುವ? ಪಾಂಡ್ರಿ ನದಿಯನ್ನು ದಾಟ್ತಾ ಇದ್ದೇವೆ. ದಾಟಿದ್ರ ನದಿ? ನದಿಯಲ್ಲಿ ಕಲ್ಲುಗಳು ಕಪ್ಪಿರೋದ್ರಿಂದ ಕಾಣೋದಿಲ್ಲ ಎಲ್ಲಿ ಕಾಲಿಡ್ತಿದ್ದೀವಿ ಅಂತ. ಚೆನ್ನಾಗಿದೆ ಅಲ್ಲ, ಹೌದು, ಒಂಥರ ನೈಸ್ ಎಕ್ಸ್ಪೀರಿಯನ್ಸ್. ಏನಪ್ಪ ತಿಕ್ ಫಾರೆಸ್ಟ್, ಎಲ್ಲಿ ಹೋಗ್ತಾ ಇದ್ದೀವ ನೋಡಿ. ಗೈಡ್ ಇರದೇ ಇದ್ರೆ ಗೊತ್ತಾಗೋದಿಲ್ಲ ಈ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ಆ ಕಡೆ ಹೋಗ್ಬೇಕಾ ಅಂತ. ಬಿದಿರಿನ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮನ್ನು ಯಾರೆಲ್ಲ ನೋಡ್ತಿದ್ದಾರಪ್ಪ. ತುಂಬ ಜನ ನಮ್ಮನ್ನು ನೋಡ್ತಾ ಇರ್ತಾರೆ. ನನ್ನನ್ನು ಬಿಟ್ಟು ಹೋಗ್ಬಿಡ್ರಿಪ್ಪ. ಎಷ್ಟು ದೊಡ್ಡ ಮರವ. ಹೌದು, ಎಷ್ಟಿದೆ? ಅವ್ರು ಹೇಳ್ತಾರೆ 1 ಕಿಲೋಮೀಟ್ರ್ ಅಂತ, ನಮ್ಮ ಇದು ಆಗಬಾರ್ದು ಅಂತ ಹೇಳಿ. ಅದು ಆ್ಯಕ್ಚುಲಿ 3-4 ಕಿಲೋಮೀಟ್ರ್ ಇದೆ. ಬಂದ್ವಾ? ಓ, ಇಲ್ಲಿ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಇದೆ. ನೋಡಿ, ಜಲಪಾತ ಇದೆ ಇಲ್ಲಿ. ಇದು ದೂದ್ ಸಾಗರ್ ಮೇಲ್ಗಡೆ ಇದ್ದೀವಿ ನಾವೀಗ. ಇಲ್ಲಿ ಮುಂದೆ ಇನ್ನೂ ಹೋಗಬೇಕು, ಇನ್ನೂ ಇದೆ ಸ್ನೇಹಿತರೆ. ಕಾಡಲ್ಲಿ ಹತ್ತಿ ಬೆಟ್ಟವನ್ನು ಏರ್ತಾ ಇದ್ದೇವೀಗ. ತುಂಬ ಸಖತ್ತಾಗಿದೆ. ಕಾಡಲ್ಲಿ ನಡೆಯೋದೇ ಒಂಥರ ಮಜಾ. ನೋಡಿ, ಸುತ್ತಲೂ ಕಾಡಿದು. ಸಖತ್ತಿದೆ ಪ್ಲೇಸ್. ಅಲ್ವಾ? ವಾವ್ ವಾವ್ ವಾವ್, ಪ್ಲೇಸ್ಗಳಲ್ಲಿ ಇದು ಒಂದಾಯ್ತು. ನಮ್ಮೊಟ್ಟಿಗೆ ನದಿನೂ ಬರ್ತಾ ಇದೆ. ನಮ್ಮೊಟ್ಟಿಗೆ ಬರ್ತದಾ? ನಾವು ನದಿ ಜೊತೆ ಹೋಗ್ತಾ ಇದ್ದೀವಿ. ನದಿ ನಮಗೆ ದಾರಿ ತೋರಿಸ್ತಾ ಇರೋ ಹಾಗಿದೆ. ಅಲ್ಲ, ಇಂಗ್ಲಿಷ್ ಫಿಲಮ್ಗಳಲ್ಲಿ ಅಡ್ವೆಂಚರಸ್ ಫಿಲಮ್ಗಳಿರ್ತಾವಲ್ಲ, ಕಾಡಿದ್ದು ಫಾರೆಸ್ಟ್ ಇದೆಲ್ಲ, ಅದೇ ನೋಡಿದಾಗ ಆಗ್ತದೆ ನೋಡಿ ಸುತ್ತಲ. ಹೌದು, ಗುಡಿ ತರ ಮಾಡಿದ್ದಾರೆ ಇಲ್ಲಿ. ಶಿವನ ನೆಟ್ಟ. ಹೌದಾ? ನೋಡಿ, ಶಿವಲಿಂಗ ಒಳಗೆ. ಕಾಡಿನ ಮಧ್ಯೆ ಇರ್ತಕ್ಕಂತಹ ಶಿವ. ಸೊ ಚಂದ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಇದನ್ನೆಲ್ಲ? ಎಲ್ಲ ಯಾರಾದ್ರೂ ಟ್ರೆಕ್ಕಿಂಗಿಗೆ ಬಂದವರು. ಹಾಂ, ಹಾವಿನ ಪೊರೆ ಇದೆ. ನಾವು ಪೊರೆ ಬಿಟ್ಟಿದೆ ನೋಡಿ. ಹೌದಲ್ಲ, ನೋಡಿ ಹಾವು ಇದಲ್ಲ ಇಲ್ಲಿ.
ಇಲ್ಲಿ ಒಂದು ಪಾಯಿಂಟ್ ಇದೆ. ನೋಡಿ ಸಖತ್ತಿದೆಲ್ಲ. ಹೌದು. ಕಾಳಿ ಟೈಗರ್ ರಿಸರ್ವ್ ಅಲ್ಲಿ ಫಾಲ್ಸ್ ನೋಡಿದ್ವಿ ನೋಡಿ. ಈಗ ನಾವು ಫಾಲ್ಸ್ ಟಾಪ್ ಇವೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ವಿಶ್ವವಿಖ್ಯಾತ ದೂದ್ ಸಾಗರ್ ಜಲಪಾತ. ಈಗ ಹತ್ತದಿದೆ. ನೋಡಿ ಈ ಕಡೆ ಆಳ ಇದೆ. ಹೇಗಿದೆ ಪ್ಲೇಸ್? ಸಖತ್ತಾಗಿದೆ. ಆದರೆ ಹ್ಯುಮಿಡಿಟಿ ಅಲ್ಲ ಜಾಸ್ತಿ ಕಾಡಲ್ಲಿ. ನದಿ ಇದ್ರೆ ಹಾಗೇನೆ. ಹೌದು, ಹಾಗಾಗಿ ಸ್ವಲ್ಪ ಸ್ವೆಟಿಂಗ್ ಬರುತ್ತೆ. ಈ ಕಡೆ ಇಲ್ಲಿ ಕಂದಕ ನೋಡಿ, ಕಂದಕ. ನೋಡಿ ಈ ಕಾಡಲ್ಲಿನೂ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಸೆದಿದ್ದಾರೆ. ಏನು ಹೇಳಬೇಕು ಜನಕ್ಕೆ. ಉಳ್ಳಿದ್ರೆ ಗೋವಾ. ಇಲ್ಲಿ ಕೆಳಗಡೆ ಗೋವಾ. ನೋಡಿ ನಾವೀಗ ದೂದ್ ಸಾಗರ್ ಫಾಲ್ಸ್ನ ಟಾಪ್ ಎಂಡಲ್ಲಿ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನೋಡಿ ಹೇಗೆ ಜಲಪಾತದ ನೀರು ಹೇಗೆ ಉಕ್ಕಿ ಹರಿತಾ ಇದೆ ಇಲ್ಲಿ. ಇದೇ ಮುಂದೆ ವಿಶ್ವ ಪ್ರಸಿದ್ಧ ದೂದ್ ಸಾಗರ್ ಜಲಪಾತವಾಗಿ ನಿರ್ಮಾಣ ಆಗೋದು. ಬನ್ನಿ ಅಲ್ಲಿ ಪಾಯಿಂಟಿಗೆ ಹೋಗಿ ನೋಡುವ. ಈ ಕಲ್ಲು ಬಂಡೆಗಳ ಮೇಲೆ ನೀರು ಧುಮ್ಮಿಕ್ಕಿ ಹರಿದು ಹೋಗುತ್ತೆ. ಮಳೆಗಾಲದಲ್ಲಂತೂ ತುಂಬ ಸಖತ್ತಾಗಿರುತ್ತೆ. ನೋಡಿ ದೂದ್ ಸಾಗರ್ ಜಲಪಾತದ ತುದಿಯ ಪಾಯಿಂಟ್. ನೋಡಿ ಇಲ್ಲಿಂದ ನೀರು ಹರಿದು ಬರ್ತಾ ಇದೆ. ಹೀಗೆ ಕೆಳಗೆ ಧುಮ್ಮುಕ್ತಾ ಇದೆ. ಈಗ ಬೇಸಿಗೆ ಆಗಿರೋದ್ರಿಂದ ನೀರು ಅಷ್ಟೊಂದಿಲ್ಲ, ಬಟ್ ಮಳೆಗಾಲದಲ್ಲಿ ನೀವು ನೋಡಿದರೆ ಸಖತ್ತಾಗಿರುತ್ತೆ. ಅಲ್ಲಿ ನೋಡಿ ಕಣಿವೆ. ನೋಡಿ ಸ್ನೇಹಿತರೆ, ಈ ಬ್ರಿಡ್ಜ್ ಏನು ನೋಡ್ತಾ ಇದ್ದೀರಲ್ಲ ನೀವು, ಕೆಸಲ್ ರಾಕ್ ಸ್ಟೇಷನ್ದಿಂದ ಟ್ರೈನಲ್ಲಿ ಏನು ಹೋಗ್ತಿರಲ್ಲ, ಸೊ ಅವಾಗ ಆ ಟ್ರೈನ್ ಹೋಗೋದು ಇದೇ ಟ್ರ್ಯಾಕ್ ಮೇಲೆ. ಸೊ ಅಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ, ಅಲ್ಲಿಂದ ದೂದ್ ಸಾಗರ್ ಜಲಪಾತ ತುಂಬ ಸುಂದರವಾಗಿ ಕಾಣುತ್ತೆ. ಸೊ ಇದು ಹಾಫ್ ಪೋರ್ಷನ್ ಮೇಲ್ಗಡೆದ್ದು. ಸೊ ಇನ್ನೂ ಹಾಫು ಆ ಬ್ರಿಡ್ಜ್ ಆ ಕಡೆಗೆ, ನೀವು ಸೊಲೋಲಿಯಂ ಕಡೆಯಿಂದ ಬಂದರೆ ಅದು ಕಾಣುತ್ತೆ. ಓ ಇಲ್ಲಿಂದ ನೀರು ಬಿದ್ದರೆ ಟ್ರ್ಯಾಕ್ ಮೇಲ್ಗಡೆನೆ ಅಷ್ಟು ನೀರು ಬೀಳ್ತದ್ರಿ. ಟ್ರೈನ್ ಬಾಗ್ಲ ಓಪನ್ ಇದ್ರಲ್ಲ, ನೀರು ಒಳಗಡೆನೆ. ನೋಡ್ರಿ ನೋಡಿದ್ರಿ. ಇಲ್ಲಿ ಬಾ, ನಾನಿದ್ದೇನೆ ಬಾ, ನಾನಿದ್ದೇನೆ ಬಾ, ಕೈ ಹಿಡ್ಕೋತೀನಿ ಬಾ, ಏನಾಗಲ್ಲ. ಇಲ್ಲಿ ಮುಂದ್ಗಡೆ, ಇಲ್ಲಿ ಮುಂದ್ಗಡೆ ದೇವರು ಮಂಜುನಾಥ. ನಮ್ದು ಯಾವುದದು ಫಿಲಮ್ ಶೂಟ್ ಆಗಿದ್ದಲ್ಲ, ಶಾರುಖ್ ಖಾನ್ ಇದು ಫಿಲಮ್ ಶೂಟ್ ಆಗಿತ್ತಲ್ಲ, ಚೆನ್ನೈ ಎಕ್ಸ್ಪ್ರೆಸ್. ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲೇ ಶೂಟ್ ಆಗಿದ್ದು ನೋಡಿ. ಚೆನ್ನೈ ಎಕ್ಸ್ಪ್ರೆಸ್ ಶೂಟ್ ಆದಂತ ಸ್ಪಾಟ್ ಇದು. ದೀಪಿಕಾ
ಪಡುಕೋಣೆ ಶಾರುಖ್ ಖಾನ್. ಹೌದು. ಸಖತ್ತಾಗಿದೆ. ನನಗೆ ಸ್ವಲ್ಪ ಹೈಟ್ ಫಿಯರ್ ಇದೆ. ಹೆದರ್ಬೇಡ, ನಾನಿರೋವರೆಗೂ ಹೆದರ್ಬೇಡ. ಮುಂದೆ ಹೋಗ್ಲಿಕ್ಕೂ ಕೂಡ ಭಯ ಪಡ್ತಿದ್ದಾಳೆ. ಭಯ ಆಗತ್ತೆ ನಿಜ. ಎಷ್ಟೊಂದು ಡೀಪ್ ಇದೆ ಗೊತ್ತಾ, ಇದು ತುಂಬ ಡೀಪ್ ಇದೆ. ಈಗೇನು ನಾವು ದೂದ್ ಸಾಗರ್ ಟಾಪಲ್ಲಿ ಇದೀವಲ್ಲ, ಇಲ್ಲಿಂದ ಕೆಳಗಡೆ ದೂದ್ ಸಾಗರ್ ಫಾಲ್ಸ್ ಎಷ್ಟು ಆಳ ಐತ್ರಿ? ಎಷ್ಟು ಉದ್ದ ಐತಿ? 200 ಮೀಟರ್ ಉದ್ದ ಐತಿ. ಅದು ದೂದ್ ಸಾಗರ ದೇವಸ್ಥಾನ. ಯಾವ ದೇವಸ್ಥಾನ ಐತ್ರಿ? ಬಾಬಾ ದೂದ್ ಸಾಗರ್ ಬಾಬಾ ದೇವಸ್ಥಾನ. ಹಾಂ ಹಾಂ. ಸೊ ಅಂದ್ರೆ ಈ ದೂದ್ ಸಾಗರ ಅನ್ನೋ ಒಂದು ಹಳ್ಳಿ. ಎಷ್ಟು ಮನೆ ಅದಾವ್ರಿ ಇಲ್ಲಿ? ದೂದ್ಸಾಗರಲ್ಲಿ 2 ಮನೆ ಅದಾವ. 2 ಮನೆ. 2 ಮನೆದ ಒಂದು ಹಳ್ಳಿ. 2 ರೈಲ್ವೆ ಸ್ಟೇಷನ್ ಐತಿ. ಭಾಗ್ಯವಂತ. ದೂದ್ಸಾಗರ ಇದೆ. ಸೋನಾಲಿ ಸೆಂಟ್ರ್ ಗುಡಿ ಐತೆ. ಗುಡಿ. ಜಾತ್ರೆ ಯಾವಾಗ ಆಕತ್ರಿ? ಈಗ ರೀಸೆಂಟಾಗಿ ಆದ್ಮೇಲೆ? ಹೌದು, ಈಗ ಆಗಿದೆ. ಈಗ ಮಗದಲ್ಲಿ ಫುಲ್ ನೀರು ಬರ್ತದೆ. ಹೌದು, ಇಲ್ಲಿಂದ ಹಿಂಗೆ ದುಮ್ಮಿಕ್ಕಿ ನೀರು ಬರ್ತಾ ಇರುತ್ತೆ ಮಳೆಗಾಲದಲ್ಲಿ. ಟ್ರೈನ್ ಏನು ಕಾಣಲ್ಲ ಅಲ್ಲಿ. ಇಲ್ಲಿಂದ ಟ್ರೈನು ಕಾಣಲ್ಲ. ಅಲ್ಲಿಂದ ಒಟ್ಟದ ನೀರು ಕಾಣಲ್ಲ, ಏನು ಕಾಣಲ್ಲ. ಅಷ್ಟು ನೀರು ಫೋರ್ಸ್ ಹರಿದ ರೈಲ್ವೆ ಟ್ರ್ಯಾಕ್ ಮೇಲೇನೂ ನೀರು ಬರ್ತಾ ಇರುತ್ತೆ. ಹೌದು, ರೈಲ್ವೆ ಟ್ರ್ಯಾಕ್ ಮೇಲಿಂದ ಆ ಕಡೆ ನೀರು ದೊಡ್ಡ ಕೂಡಿ ಆ ಕಡೆ ನೀರಿಲ್ಲ. ನೋಡಿ ಸ್ನೇಹಿತರೆ, ಎಷ್ಟೊಂದು ನೀರಿನ ಹರಿವು ಇರುತ್ತೆ ಅಂತ ಅಂದಾಜು ನೀವು. ಇಲ್ಲಿ ಮುಂಚೆ ಎಲ್ಲ ಜನ ಕೆಸಲ್ ರಾಕ್ ಸ್ಟೇಷನಿಗೆ ಬಂದು ಆ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಬರೋರು. ಆ ಟನೆಲ್ ಒಳಗಡೆಯಿಂದ ತುಂಬ ಭಯಾನಕ ನಡಿಗೆ ಅಂತಲೇ ಹೇಳ್ಬೋದು. ಅದು ಟ್ರೈನ್ ಬಂದರೆ ಸೈಡ್ ಸರಿಲಿಕ್ಕೂ ಜಾಗ ಇಲ್ಲ, ಅಷ್ಟೊಂದು ನ್ಯಾರೋ ಇದು. ಅದು ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ರು. ಹಾಗಾಗಿ ಫಾರೆಸ್ಟ್ನವ್ರೀಗ ಬಂದ್ ಮಾಡಿದ್ದಾರೆ, ಅಲ್ಲಿಂದ ಯಾತ್ರಿಗಳು ಬರೋ ಹಾಗಿಲ್ಲ. ಗೋವಾ ಜನ ಅಲ್ಲಿ ಬರ್ತಾರೆ. ಅಲ್ಲಿ ಕೆಳಗಡೆ ಇಲ್ಲೇ ವೆಹಿಕಲ್ ಕಾಣುತ್ತೆ ನೋಡ್ರಿ. ಹಾಂ, ಅಲ್ಲಿ ಒಂದು ವೆಹಿಕಲ್ ಕಾಣ್ತಿದೆ. ಅಲ್ಲಿ ಪಾರ್ಕಿಂಗ್ ಅದು. ಹೌದಾ, ಪಾರ್ಕಿಂಗ್. ಹಾಂ, ಅದು ಅಂದರೆ ಸೋಲಾಲಿಂ ಕಡೆಯಿಂದ ಬಂದರೆ ಅಲ್ಲಿ ಪಾರ್ಕಿಂಗ್ ಇದೆ. ಅಲ್ಲಿಂದ ಈಗ ಅವರು ಇಲ್ಲಿಂದ ನಡ್ಕೊಂಡು ಬಂದರೆ ಇಲ್ಲಿ ಆ ಪಾಯಿಂಟ್ ಏನು ಕಾಣ್ತಿದೆಯಲ್ಲ, ಅಲ್ಲಿ ನೀರು ಹರಿತಾ ಇದೆ, ಅಲ್ಲಿಗೆ ಬರ್ತಾರೆ ಅವರು. ಗೋವಾದಿಂದ ದೂದ್ ಸಾಗರ್ ಫಾಲ್ಸ್ ನೋಡ್ಲಿಕ್ಕೆ ಬಂದರೆ ಅಲ್ಲಿಗೆ ಬರೋದು. 3 ಪಾಯಿಂಟ್ ಇದೆ. ಒಂದು ಗೋವಾದಿಂದ, ಇನ್ನೊಂದು ಕೆಸಲ್ ರಾಕ್ ಇಂದ, ಇನ್ನೊಂದು ನಾವು ನಿಂತಿದೆ. ಈಗ ಈ ಕಡೆದ್ದು ಕರ್ನಾಟಕ, ಈ ಕಡೆದ್ದು ಗೋವಾ. ಇಲ್ಲ ಗೋವಾಗಿದೆ. ಇದು ಈಗಿರೋದು ಗೋವಾ. ಈಗ ನಾವು ನಿಂತಿರೋದು ನೋಡಿ ಸ್ನೇಹಿತರೆ, ಗೋವಾದಲ್ಲಿ. ದೂದ್ ಸಾಗರ್ ಫಾಲ್ಸ್ ಗೋವಾ ಏರಿಯಾ ಏನಿದೆ ಅಲ್ಲ, ಅಲ್ಲಿದ್ದೇವೆ ನಾವು ಈಗ. ನೋಡಿ ಸ್ನೇಹಿತರೆ, ನೀವು ಏನಾದರೂ ಈ ದೂದ್ ಸಾಗರ್ ಟಾಪ್ ವ್ಯೂ ಪಾಯಿಂಟ್ಗೆ ಬರ್ತೀರಾ ಅಂತಂದರೆ ಅಫಿಷಿಯಲಿ ಏನು ಪರ್ಮಿಷನ್ ತೊಗೊಂಡು, ಅದು ಕೆಸಲ್ ರಾಕಲ್ಲಿ ಇರ್ತಕ್ಕಂಥ ಫಾರೆಸ್ಟ್ ಆಫೀಸಲ್ಲಿ ಪರ್ಮಿಷನ್ ತೊಗೊಂಡು ಬರ್ತೀರಾ ಅಂತಂದರೆ ನಿಮಗೆ ಗೈಡ್ಗಳು ಅಲ್ಲಿ ಸಿಗ್ತಾರೆ. ಅದೇ ರೀತಿಯಾಗಿ ಒಳ್ಳೆ ಗೈಡನ್ನು ನೀವು ಪಡಿಬೇಕು ಅಂತಂದರೆ ಸೊ ನಮ್ಮ ಪಾಂಡು ಸರ್ ತುಂಬ ಮಾಹಿತಿಗಳನ್ನು ಕೊಟ್ಟರು. ಕಾಡಲ್ಲಿ ಬರಬೇಕಾದ್ರೂ ಕೆಲವೊಂದು ಮಾಹಿತಿಗಳನ್ನು ತಿಳಿಸಿದರು. ಅದೇ ರೀತಿಯಾಗಿ ಅವರು ಇಲ್ಲಿ ಟಾಪ್ ವ್ಯೂವಿಗೆ ಕರ್ಕೊಂಡ್ಬಂದು ದೂದ್ ಸಾಗರ್ ಫಾಲ್ಸ್ ಬಗ್ಗೆ, ಇಲ್ಲಿರ್ತಕ್ಕಂತಹ ಪರಿಸರ ಮತ್ತು ಇಲ್ಲಿರ್ತಕ್ಕಂಥ ಜನಗಳ ಮಾಹಿತಿಯನ್ನು ಕೂಡ ಕೊಟ್ಟರು ಅವರು. ಸೊ ತುಂಬ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ನಿಮಗೆ. ನೋಡಿ ಸ್ನೇಹಿತರೆ, ಈ ದೂದ್ ಸಾಗರ್ ಟಾಪ್ ವ್ಯೂ ಪಾಯಿಂಟಲ್ಲಿ ನಾವು ನಿಂತಿದ್ದೀವಿ. ನೀರಿನ ಹರಿವು ಇಷ್ಟೇ ಇದ್ದರೂ ಕೂಡ ಆ ಗಾಳಿಗೆ ನೀರಿನ ಸ್ಪ್ರಿಂಕಲ್ಸ್ ನಮ್ಮ ಮೇಲೆ ಎರಗ್ತಾ ಇದೆ. ಅದೇ ರೀತಿಯಾಗಿ ನೀವು ಇಲ್ಲಿ ಬಂದರೆ ತುಂಬ ತುದಿಗೆ ಹೋಗಬೇಡಿ. ಸೊ ಇಲ್ಲಿ ಸ್ಲಿಪ್ಪರಿ ಇದೆ, ಬಂಡೆಗಲ್ಲುಗಳು ಜಾರುವ ಸಂಭವ ಇದೆ. ಕೆಳಗೆ ಬಿದ್ದರೆ ಪಾತಾಳನೇ, ಹೊಳ್ಳಿ ಬರೋ ಚಾನ್ಸೇ ಇಲ್ಲ. ಸೊ ಅಷ್ಟೊಂದು ಆಳ ಇದೆ. ಸೊ ಅದಕ್ಕಾಗಿ ಇಲ್ಲಿ ಬಂದವರು ತಮ್ಮ ಕಾಳಜಿಯನ್ನು ತಾವೇ ವಹಿಸಬೇಕು.
ಏನು ಸಖತ್ತಾಗಿದೆ ನೋಡಿ, ವ್ಯೂ ನೋಡಿ. ಸಖತ್ತಾಗಿದೆ. ವಾವ್, ನೋಡು ಅಲ್ಲಲ್ಲಲ್ಲೇ ಜರಿ. ಈಗ ನಾವೇನು ನಡೆದು ಹೋಗ್ತಾ ಇದೀವಲ್ಲ, ಹಾ ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ಇರುತ್ತೆ ಗೊತ್ತಾ, ಹೌದಾ? ಅಷ್ಟು ದುಮ್ಮಿಕೆ ಹರಿತಿರುತ್ತೆ. ನೋಡಿ ಹೋಗೋ ದಾರಿ, ಬಾಪ್ರೇ. ಇಲ್ಲ ನೋಡಿ, ಅಲ್ಲ ಅಲ್ಲ ತ್ರಮಕೇಶ್ವರದಲ್ಲಿ ಇದೆಯಲ್ಲ ಆ ಥರ ಇದೆ. ಹಿಂಗೆ ಇದೆಯಲ್ಲ, ಬ್ರಹ್ಮ ವಿಷ್ಣು ಉದ್ಭವ ಮಹೇಶ್ವರ. ಶಿವಲಿಂಗ, ಬ್ರಹ್ಮ ವಿಷ್ಣು ಮಹೇಶ್ವರ. ಹೋಗೋಣ ಮುಂದೆ. ಪ್ರಕೃತಿಯ ಅದ್ಭುತಗಳಲ್ಲ ಅವೆಲ್ಲ. ಹೌದಪ್ಪ. ವಾವ್, ಇದೊಂದು ಹಾ ಹೌದು ಕಂದಕ್ಕ, ಸಂಬಳ ಕಣಿವೆ ಇದ್ದಂಗಿದೆ. ಸ್ಟೆಪ್ ಬೈ ಸ್ಟೆಪ್ ನೋಡಿ, ಏ ಹೌದಲ್ಲ, 2 ಸ್ಟೆಪ್ 3 ಸ್ಟೆಪ್ ಸೀದಾ. ಇದೆಲ್ಲ ನೀರು ಬಿದ್ದಾಗಿರೋದು ನೋಡಿ. ಇದೆಲ್ಲ ಹೌದು, ಸ್ಟೆಪ್ಸ್. ಚೇರ್ ಥರ ಇದೆ ನೋಡಿ. ಇಲ್ಲಿ ಇಲ್ಲಿ ಈ ಕಡೆ ಹೌದೌದು, ರಿಕ್ಲೈನರ್ ಸೋಫಾ, ರಾಜಾದಿ ರಾಜ. ಪ್ರಕೃತಿ ಸೌಂದರ್ಯ. ನೋಡ, ಇಲ್ಲಿ ಒಂದು ಗ್ರೂವ್ ಇದೆ, ಕುರ್ಸಿ ತರ ಕೂರ್ಲಿಕ್ಕೆ ನೋಡಿ. ಇಲ್ಲಿಯಾ? ಹಾ, ಪ್ರಕೃತಿಯ ಅದ್ಭುತಗಳೆಲ್ಲ. ಗೆ ಗೆ ಬಾ. ನೋಡಿ ದೇವಸ್ಥಾನ. ಇಲ್ಲಿ ಕುವೇಶಿ ಗ್ರಾಮದಲ್ಲಿ ವಿಶಿಷ್ಟವಾದಂತಹ ಸಾಂಪ್ರದಾಯಿಕ ಹೋಳಿ ಆಚರಣೆ ಆಗುತ್ತೆ.